ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಗೈಸ್, ಈ ವಾರ ಅಂದ್ರೆ February 14th ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಕನ್ನಡದಲ್ಲಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದರಲ್ಲಿ ಮೊದಲನೇದಾಗಿ ಯಾವ್ದಪ್ಪ ಈ ಸಿನಿಮಾ ಅಂತ ಹೇಳಿದ್ರೆ ಮರಳಿ ಮನಸ್ಸಾಗಿದೆ ಅಂತ ಹೊಸಬರ ಸಿನಿಮಾ ರಿಲೀಸ್ ಆಗಿದೆ. ಅರ್ಜುನ್ ವೇದಾಂತ್ ಹಾಗೂ ನಿರೀಕ್ಷಾ ಶೆಟ್ಟಿ ಅವರ ಮರಳಿ ಮನಸ್ಸಾಗಿದೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಹೊಸಬರ ಚಿತ್ರ. ನೋಡೋಣ, ವಿಶೇಷ ಪಾತ್ರದಲ್ಲಿ ನಮ್ಮ TS ನಾಗಾಭರಣ ಸರ್ ಇದ್ದಾರೆ. ಇದು ಮೊದಲನೇ ಸಿನಿಮಾ ಮರಳಿ ಮನಸ್ಸಾಗಿದೆ. ಇನ್ನು ಎರಡನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ದೈವ ಸಿನಿಮಾ. MJ ಜಯರಾಜ್ ಹಾಗೂ ಸುರಭಿ ರೆಡ್ಡಿ ಅವರು ನಟಿಸಿರೋ ದೈವ ಸಿನಿಮಾ ಅನ್ಬೋದು. ಇದು ಹೊಸಬರ ಸಿನಿಮಾನೇ. ನೋಡೋಣ ದೈವ ಸಿನಿಮಾ ಹೇಗಿದೆ ಅಂತ. ಇನ್ನ ಮೂರನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಸ್ಟಾರ್ ಸಿನಿಮಾ. ಇದು ಸ್ವಲ್ಪ ಸೌಂಡ್ ಮಾಡಿದೆ ಅಂತ ಹೇಳ್ಬೋದು ಪೋಸ್ಟರ್ ಇಂದ. ಇದು ಹೀರೋ ಬಂದ್ಬಿಟ್ಟು ಶರತ್ ಪ್ರಕಾಶ್ ಅವರು. ಇವರು ಆಲ್ರೆಡಿ ಕೆಲವೊಂದು ಕಿರುತೆರೆಯಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸವ್ರ ಅಂತಾನೆ ಹೇಳ್ಬೋದು, ಸಣ್ಣ ಪುಟ್ಟ ಪಾತ್ರದಲ್ಲಿ. ಇದು ಮೇನ್ ರೋಲ್ ಆಗಿ ಇದು ಮೊದಲನೇ ಸಿನಿಮಾ ಅಂತಾನೆ ಹೇಳ್ಬೋದು ಶರತ್ ಪ್ರಕಾಶ್ ಅವರು. ಹೀರೋಯಿನ್ ಬಂದ್ಬಿಟ್ಟು ರಜತಾ ರಕ್ಷಾ ಅಂತ. ಇವರು ಹೊಸ ಹೀರೋಯಿನ್ ಅಂತ ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬೋದು. ನೋಡೋಣ ಇದು ಸ್ಟಾರ್ ಸಿನಿಮಾ ಹೇಗಿದೆ ಅಂತ. ಇನ್ನು ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ರಾಮ ಅಂಡ್ ರಾಮು ಅಂತ. ಇದು ನಮ್ಮ ಚಂದ್ರು ಓಬಯ್ಯ ಹಾಗೂ ಮೂಗು ಸುರೇಶ್ ಅವರು ನಟಿಸಿರೋ ರಾಮ ಅಂಡ್ ರಾಮು ಅಂತ ಹೇಳ್ಬೋದು. ಇವರು ಬಂದ್ಬಿಟ್ಟು ಕೆಲವು ಕಾಮಿಡಿ ಪಾತ್ರದಲ್ಲಿ ಇಷ್ಟು ವರ್ಷ ನಟಿಸ್ತಾ ಇದ್ರು ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಮೇನ್ ರೋಲ್ ಆಗಿ ನಟಿಸ್ತವ್ರೆ ನಮ್ಮ ಚಂದ್ರು ಓಬಯ್ಯ ಅವರು. ನೋಡೋಣ ಈ ಸಿನಿಮಾ ಹೇಗಿದೆ ಅಂತ, ರಾಮ ಅಂಡ್ ರಾಮು. ಇನ್ನ ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ಸೀತಾ ಪಯಣಂ ಅಂತಾನೆ ಹೇಳ್ಬೋದು. ಇದು ಒಂದು ತೆಲುಗು ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅನ್ಬೋದು. ಈ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅಲ್ಲಿ ರಿಲೀಸ್ ಆಗ್ತಿದೆ. ಇದು ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ನ ಎರಡನೇ ಸಿನಿಮಾ ಅಂತ ಹೇಳ್ಬೋದು. ಇದರಲ್ಲಿ ಸ್ವತಃ ತನ್ನ ಮಗಳೇ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಐಶ್ವರ್ಯ ಅವರು ಹೀರೋಯಿನ್ ಆಗಿದ್ರೆ ನಿರಂಜನ್ ಸುಧೀಂದ್ರ ಅವರು ಹೀರೋ ಆಗಿದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ಧ್ರುವ ಸರ್ಜಾ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡೋಣ ಈ ಸಿನಿಮಾ ಹೇಗೆ ಮೂಡ್ ಬಂದಿದೆ ಅಂತ. ಒಂದು ಡ್ರಾಮಾ ಫ್ಯಾಮಿಲಿ ಸಿನಿಮಾ ಅಂತಾನೆ ಹೇಳ್ಬೋದು ಇದು ಸೀತಾ ಪಯಣಂ. ನೋಡೋಣ ಈ ಸಿನಿಮಾ ಹೇಗ್ ಬಂದಿದೆ ಅಂತ. ಇನ್ನ ಕಡೆಯ ಸಿನಿಮಾ ಕಟ್ಟ ಕಡೆಯ ಸಿನಿಮಾ ಯಾವ್ದಪ್ಪ ಅಂದ್ರೆ ಈ ಸಿನಿಮಾ ಆಲ್ರೆಡಿ 2003 ರಿಲೀಸ್ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದುವೇ ನಮ್ಮ ಡಿ ಬಾಸ್ ಅವರ ಕರಿಯ ಸಿನಿಮಾ. ಡಿ ಬಾಸ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ರಿಲೀಸ್ ಆಗ್ತಿದೆ ಅನ್ಬೋದು. ರಿಲೀಸ್ ಆಗ್ತಿದೆ ಕರಿಯ ಸಿನಿಮಾ. ಅದು ಪ್ರಸನ್ನ ಥಿಯೇಟರ್ ಅಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾವ್ದಾವ್ದ್ರಲ್ಲಿ ರಿಲೀಸ್ ಆಗ್ತಿದೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಪ್ರಸನ್ನ ಥಿಯೇಟರ್ ಮಾಗಡಿ ರೋಡ್, ವೀರೇಶ್ ಸಿನಿಮಾಸ್ ಮಾಗಡಿ ರೋಡ್, ವೈಭವ್ ಥಿಯೇಟರ್ ಸಂಜಯ್ ನಗರ, ರಾಕ್ ಕ್ಲೈನ್ ಸಿನಿಮಾಸ್ ಜಾಲಹಳ್ಳಿ ಕ್ರಾಸ್, ನಮ್ಮ ವಜ್ರೇಶ್ವರಿ ಉಳ್ಳಾಳು, ಕಾಮಾಖ್ಯ ಥಿಯೇಟರ್ ಇರ್ಬೋದು ಬನಶಂಕರಿ. ಇನ್ನು ಮಹೇಶ್ ಬಾಬು ಅವರ ಸಿನಿಮಾ ಕಪಾಲಿ ಥಿಯೇಟರ್ ಮೆಜೆಸ್ಟಿಕ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇಷ್ಟು ಸ್ಕ್ರೀನ್ ಅಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ರಿಲೀಸ್ ಆದ್ರೂ ಕೂಡ ಒಳ್ಳೆ ಓಪನಿಂಗ್ ತಗೋತಿದೆ ಅಂತಾನೆ ಹೇಳ್ಬೋದು. ನೋಡೋಣ, ನಾನಂತೂ ವೇಟ್ ಮಾಡ್ತಿದ್ವಿ. ಇಷ್ಟು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು ಗೈಸ್. ಕರಿಯ ಸಿನಿಮಾ ಜೊತೆಗೆ ರಾಮ ಅಂಡ್ ರಾಮು ಇರ್ಬೋದು, ಸ್ಟಾರ್ ಇರ್ಬೋದು, ದೈವ ಇರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು, ನಮ್ಮ ತೆಲುಗು ಸಿನಿಮಾ ಅದ ಸೀತಾ ಪಯಣಂ ಇರ್ಬೋದು. ನೋಡೋಣ ಇಷ್ಟು ಸಿನಿಮಾಗಳಲ್ಲಿ ಈ ವಾರ ಯಾವ ಸಿನಿಮಾ ನಮ್ಮ ಜನ ಕೈ ಹಿಡಿತಾರಂತ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಪಬ್ಲಿಕ್ ರಿವ್ಯೂ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.